ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ SIR 2026 ಕಾರ್ಯಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಇದು ಏನಕ್ಕೆ ಅಂದರೆ ಶುದ್ಧ, ನಿಖರ ಹಾಗೂ ಸಮಗ್ರ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಅನುಷ್ಠಾನಗೊಳ್ತಾ ಇದೆ. ಅದೇ ರೀತಿ ನಮ್ಮ 144 ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ನಮ್ಮ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,19,027 ಮತದಾರರಿದ್ದಾರೆ. ಇದನ್ನು ನಾವು ಪರಿಶೀಲನೆ ಮತ್ತು ಮ್ಯಾಪಿಂಗ್ ಅನ್ನು ಯಶಸ್ವಿಯಾಗಿ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಒಟ್ಟು ಮ್ಯಾಪಿಂಗ್ ಪೂರ್ಣಗೊಂಡ ಮತದಾರರು ಅಂದರೆ 2,07,035. ಒಟ್ಟು ಮ್ಯಾಪಿಂಗ್ ಪರ್ಸೆಂಟೇಜ್ ಅಂದರೆ 94.52% ನಾವು ಈಗ ಟೋಟಲ್ ವೋಟರ್ಸ್ ಅಲ್ಲಿ ನಾವು ಮಾಡಿದ್ದೇವೆ. ಯಾವ ತಾಲೂಕಲ್ಲಿದೆ ಎಲ್ಲವೂ ಕೂಡ ನಿಮ್ಗೆ ಅಪ್ಡೇಟ್ ಆಗುತ್ತೆ. ಅದನ್ನೆಲ್ಲ ನಮ್ಮ ಎಲ್ಲ ಯುವ ಮತದಾರರು ಇದ್ದಾರೆ, ಎಲ್ಲ ವಿದ್ಯಾವಂತರಿದ್ದಾರೆ. ಅದನ್ನ ECI ನೆಟ್ಟಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಅವರೇ ಡಿಫೈನ್ ಮಾಡ್ಕೊಳ್ಳೋದು ಅವಕಾಶ. ಸರ್, ಒಂದು ಕಿವಿ ಸರ್, ಈ ಚುನಾವಣೆ ಇದರಲ್ಲಿ BLOs ಒಂದು ಸಭೆ ತಾವು ಒಂದು ಕಾನೂನು ಚೌಕಟ್ಟಲ್ಲಿ ಮಾಡಿದ್ರೆ ಏನಿರಲ್ಲ, ಮ್ಯಾಜಿಸ್ಟ್ರೇಟ್, ತಹಸೀಲ್ದಾರ್ ಇರ್ಬೋದು, EO ಅವ್ರು ಇರ್ಬೋದು, ತಾವು ನೋಡಲ್ ಅಧಿಕಾರಿ ಇರ್ಬೋದು, ನೀವೆಲ್ಲ ಒಂದು BLOsಗೆ ಒಂದು ಸ್ಟ್ರಿಕ್ಟ್ ಫಾಲೋಅಪ್ ಮಾಡಿದ್ರೆ ಏನು ಅಂಚನೆ ಬರೋದಿಲ್ಲ. ಇಲ್ಲ ಅಂದ್ರೆ BLOs ಊರುಗಳಲ್ಲಾದ್ರೆ ನಾವು ನ್ಯೂಸ್ ಹುಟ್ಟಲಿ ಕಷ್ಟ ಆಗುತ್ತೆ. ಯಾಕಂದ್ರೆ ಸಮಸ್ಯೆ ಬಂದೇ ಬರುತ್ತೆ, ನ್ಯೂಸ್ ಸಮಸ್ಯೆ ಬಂದೇ ಬರುತ್ತೆ. ಟ್ರೈನಿಂಗ್ ಆಗಿದೆ, ಮೇಲಾಗಿ ಪ್ರತಿ ಟ್ರೈನಿಂಗ್ ಅಲ್ಲೂ ಮಾನ್ಯ ERO ಸಾಹೇಬರು ಬಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅವ್ರಿಗೆ ಎಲ್ಲಾ ತರದ ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು, ಸೂಚನೆಗಳು ಕೊಟ್ಟಿದ್ದಾರೆ. ಅಲ್ಲ, ಅಗೇನ್ ಇಶ್ಯೂ ಸೆಕೆಂಡ್ ಮತ್ತೆ ಇನ್ನೊಂದ್ಸಾರಿ ತಾವು ಜಾಗೃತಿಯಾಗಿ ಹೇಳಿದ್ರೆ ಕಾನೂನು ಚೌಕಟ್ಟಲ್ಲಿ ಏನು ಇರೋದಿಲ್ಲ. ಯಾಕೆಂದ್ರೆ ಸುಮಾರು ಬೂತ್ಸ್ ಇದೆ, ಹಳ್ಳಿಗಳಲ್ಲಿ ಬೇಜಾನಿದೆ, ಕ್ರಿಟಿಕಲ್ ಕಂಡೀಷನ್ ಇದೆ, ಎಲ್ಲ ಗೊತ್ತಿರೋ ಹಾಗಾದ್ರೆ ತಾವು ಒಂದು ಕಂಡಿಟ್ಟು ಕಾನೂನು ಚೌಕಟ್ಟಲ್ಲಿ ಮಾಡಿದ್ರೆ ಏನು, ಇಲ್ಲಾಂದ್ರೆ ಯಾವ ರೀತಿ ತಾವು ಕ್ರಮ ಅಂದ್ರೆ ಅವ್ನು ಮುಂಜಾಗ್ರತೆ ಒಂದು ನೋಟಿಸ್ ಇಶ್ಯೂ ಜೂನ್ 20, 2026 ಅಂದ್ರೆ ಇವತ್ತಿನವರೆಗೆ, ಜೂನ್ 20ರಿಂದ ಸ್ಟಿಲ್ ಡೇಟ್ ವರೆಗೆ ಏನ್ ಪ್ರಿಂಟಿಂಗು ಮತ್ತು ಇತರ ಎಲ್ಲ ಆಕ್ಟಿವಿಟಿ ನಾವು ಮಾಡಿದ್ದೇವೆ. ನಾಳೆಯಿಂದ BLOಗಳು ಮನೆ ಮನೆ ಭೇಟಿ ಮಾಡ್ತಾರೆ. ಅಪ್ ಟು ಎಲ್ಲಿಗೆ ಜುಲೈ 29ರವರೆಗೆ ಮನೆ ಮನೆ ಭೇಟಿ ಮಾಡುವಂತ ಒಂದು ವ್ಯವಸ್ಥೆ. ಈ ನಮ್ದು ಏನಿದೆ ಮತಗಟ್ಟೆನ ಪುನರ್ ವಿಂಗಡಣೆ, ಇದನ್ನ ಜುಲೈ 29ರಲ್ಲಿ ನಾವು ಮಾಡ್ತೇವೆ. ರ್ಯಾಷನೈಸೇಷನ್ ಏನಿದೆ ಅಲ್ಲ ಆಫ್ PS, ಅದನ್ನ ನಾವು ಜುಲೈ 29ರಲ್ಲಿ ನಾವು ಮಾಡ್ತೇವೆ. ಡ್ರಾಫ್ಟ್ ಮತದಾರರ ಪಟ್ಟಿ ಪ್ರಕಟಣೆಯನ್ನ ನಾವು 5 ಆಗಸ್ಟ್ 2026ರಂದು ನಾವು ಪ್ರಕಟಣೆ ಮಾಡ್ತೇವೆ. ಇದಕ್ಕೇನಾದ್ರೂ ಒಂದು ಏನ್ ಡ್ರಾಫ್ಟ್ ಮೇಲೆ ಕರಡು ಮತದಾರರ ಪಟ್ಟಿ ಮೇಲೆ ಆಕ್ಷೇಪಣೆ ಮತ್ತೆ ಹಕ್ಕನ್ನ ಚಲಾಯಿಸುವಂತವರು ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಅವರು ಅಪ್ಲೈ ಮಾಡ್ಕೋಬಹುದು, ಆಕ್ಷೇಪಣೆ ಸಲ್ಲಿಸಬಹುದು, ಹಕ್ಕನ್ನ ಚಲಾಯಿಸಬಹುದು. ಏನು ಈಗ ಆಕ್ಷೇಪಣೆ ಮತ್ತು ಹಕ್ಕನ್ನ ಮಂಡಿಸಿದಂತ ಏನು ನಮ್ಮ ಮತದಾರರಿಗೆ ನೋಟಿಸು ಮತ್ತೆ ಹಕ್ಕು ಮತ್ತು ಆಕ್ಷೇಪಣೆ ವಿಲೇವಾರಿ ಅವಧಿ, ಇದನ್ನ ನಾವು ಅರ್ಜಿನ ವಿಲೇವಾರಿ ಮಾಡಬೇಕಾಗ್ತದೆ. ಅದನ್ನ ನಮ್ಮ ಹಂತದಲ್ಲಿ ನಾವು ಅದನ್ನ ವಿಲೇವಾರಿ ಮಾಡ್ತೇವೆ. ಆಗಸ್ಟ್ 15 ನಾವು ಅದನ್ನ ಅಟೆಂಡ್ ಮಾಡ್ತೀವಿ. ಅದನ್ನ ನಮ್ಮ ಕೆಳಗಡೆ ಇರ್ತಕ್ಕಂಥ ಆಫೀಸರ್ಸ್ ಇರ್ತಾರೆ, ಅವರೆಲ್ಲ ಅಟೆಂಡ್ ಮಾಡ್ತಾರೆ. ಯಾವುದೇ ನಿರ್ಭೀತಿಯಿಂದ ಕೊಡುವಂಥದ್ದು, ಇದು ಯಾವುದೇ ಒತ್ತಡದಲ್ಲಾಗ್ಲಿ ಯಾವುದೇ ಒಂದು ವೈಷಮ್ಯ ಮತ್ತೆ ವ್ಯತ್ಯಾಸಗಳಿಗೆ ಅವಕಾಶ ಇಲ್ಲ ಇಲ್ಲಿ. ಮತ್ತೆ ಇನ್ನೊಂದು, ಮತದಾರರಿಗೆ ಎನ್ವಿಟ್ ಫಾರ್ಮ್ ಆಗಸ್ಟ್ ಆದ್ಮೇಲೆ ಕೊಡೋದಿಲ್ಲ ಅಂತ ಇದ್ರೆ, ಸಪೋಸ್ ಏನಾದ್ರು 11% ಯಾರೋ ಹಾಸ್ಪಿಟಲ್ ಇರ್ತಾರ, ಒಂದು 2-3 ತಿಂಗಳು ಬರೋದಿಲ್ಲ, ಆ ಒಂದು ಮತ್ತೆ ಬಂದ್ರೆ ಅವ್ರ ಫಾರ್ಮ್ ಕೊಡೋದ್ರೆ ಯಾವ ರೀತಿ ಅವ್ರಿಗೆ ಒಂದು ಮತ ಚಲಾಯಿಸ್ಬೇಕು? ಅಂದ್ರೆ ಆಸ್ಪತ್ರೆಲ್ಲೇ ಅಡ್ಮಿಟ್ ಆಗಿರ್ತಾರೆ ಅವರು. ಜುಲೈ 29ಗೆ ಲಾಸ್ಟ್ ಇದೆ ಇದು. ಅಷ್ಟರಲ್ಲಿ ಬರ್ಲಿಲ್ಲ ಅಂದ್ರೆ ನೀವು ಅವನು ಹೇಳ್ಬೇಕಲ್ಲ, ಅದು ಸಂಬಂಧಪಟ್ಟ ದಾಖಲೆ ಕೊಡ್ಬೇಕಲ್ಲ ನಮ್ಗೆ. ಅವರೇ ಬರ್ಬೇಕು ಅಂತ ಯಾರು ಬೇಕಾದ್ರೂ ಕೊಡ್ಬೋದು. ಫ್ಯಾಮಿಲಿ ಮೆಂಬರ್ಸ್ ದಾಖಲೆ ಕೊಡ್ತಾರೆ. BLOs ಯಾವ ರೀತಿ ಸಂಪರ್ಕ ಇರುತ್ತೆ ಆ ಒಂದು ಮನೆಗೆ? ಇವಾಗ ಯಾರು 11% ಮನೆಯಲ್ಲಿ 5 ಜನ ಇರ್ತಾರೆ, ಒಬ್ರು ಅಡ್ಮಿಟ್, ಅವ್ನು ಬರಕ್ ಆಗಲ್ಲ, ಜಾಸ್ತಿ ಕ್ರಿಟಿಕಲ್ ಕಂಡೀಷನ್, ಆ ಮನೆಯವರು ಡಾಕ್ಯುಮೆಂಟ್ ಕೊಟ್ರೆ ನಿಮ್ BLOs ಯಾವ ರೀತಿ ಸಂಪರ್ಕ ಇದೆ ನೋಡಿ. ಈಗ ಒಬ್ಬ ಅವ್ರ ಕುಟುಂಬದ ಸದಸ್ಯ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ, ಅವ್ರದ್ದು ನಮ್ಗೆ 1/25 ಲಿಸ್ಟ್ ಇರ್ತದೆ, ಅಥವಾ ಇದೆಯೋ ಇಲ್ವೋ ಬೇರೆ ವಿಚಾರ. ಅವರು ಇಂಥವ್ರಿಗೆ ಈ ತರ ಅಡ್ಮಿಟ್ ಆಗಿದ್ರೆ ಅಂತ ನಮ್ಗೆ ಅಧಿಕೃತವಾಗಿ ಅವ್ರು ಬರ್ಕೊಡೋದು ಅಥವಾ ಅವ್ರಿಗೆ ಮಾಹಿತಿ ಕೊಡೋಂಥದ್ದು ಕೊಟ್ರೆ ನಮಗೆ
ಅದು BLO ಅದನ್ನ ಆಡ್ ಮಾಡ್ಕೊಳ್ತಾರೆ, ಅದು ಜವಾಬ್ದಾರಿ ಕೂಡ ಅವ್ರಿಗೆ. ಯಾಕೆ ಆ ಕುಟುಂಬದ ಯಾವುದೇ ಒಬ್ಬ ಸದಸ್ಯ ಇನ್ನೊಂದು ಇಂಪಾರ್ಟೆಂಟ್ ನೋಡಿ, ಆ ಕುಟುಂಬದ ಯಾವುದೇ ಒಬ್ಬ ಸದಸ್ಯ ಏನು ಸರ್, ಈಗ ತಾವು ಈ ಚುನಾವಣಾ ತಾವು ನೋಡಲ್ ಅಧಿಕಾರಿಗಳು BLOs ಏನಾದ್ರು ಹಳ್ಳಿಗಳಲ್ಲಿ ಜನರು ತಕ್ಷಣ ಸಿಗಲ್ಲ, ಆ BLOs ಏನಾದ್ರು ಬೇರೆ ಪೊಲಿಟಿಕಲ್ ಇದ್ರಲ್ಲಿದ್ರೆ ಅಲ್ಲಿ ಅನಾಹುತ ಆದ್ರೆ ಯಾರ ಕಾರಣ, ಯಾರ ಹೊಣೆ, ಯಾವ ರೀತಿ ಪ್ರಾಡಕ್ಟ್ ಇದೆ? ಪೊಲಿಟಿಕಲ್ ಅಂದ್ರೆ ಏನು? ಈ ಕೆಲವೊಂದು ಮನೆ ಹೋಗ್ತಾರೆ, BLOs ಸುಮಾರು ಮಿಸ್ಯೂಸ್ ಇದೆ. ಕೆಲವು ಜನರು ಅಂತ ಇದ್ದಾರೆ ತಮ್ಗೆ, ಯಾಕಂದ್ರೆ ತಾವು ಈ ಚುನಾವಣಾ ಅಧಿಕಾರಿ ಆಗಿದ್ದೀರಿ. ಆ ಒಂದು ಗ್ರಾಮಗಳಲ್ಲಿ ಏನಾದ್ರು ಆದ್ರೆ ಮಿಸ್ಯೂಸ್ ಆದ್ರೆ ಯಾವ ರೀತಿ ಇರುತ್ತೆ ಒಂದು ಮನೆ ತುಂಬಾ ಚೆನ್ನಾಗಿದೆ. ವಿಚಾರ ಆಗ್ಲಿ ಏನೇ ಆಗ್ಲಿ ವಿಚಾರದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿ ಇಂಥದ್ದು ಅಂತ ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿ ಆನ್ಸರ್ ಇದೆ. ಕಾನ್ಫರೆನ್ಸ್ ಕರೆಕ್ಟ್ ಆಗಿ ಕ್ವಶನ್ ಕೇಳಬೇಕು. ಅಕ್ಟೋಬರ್ 3 ಆಕ್ಷೇಪಣೆಗೆ ವಿಲೇವಾರಿ ಒಂದು ಅವಧಿ ಇರ್ತದೆ. ಅದ್ರಲ್ಲಿ ಯಾವುದು ರಿಲೇಬಲ್ ಇರ್ತದೆ, ಹಕ್ಕನ್ನ ಅವ್ರಿಗೆಲ್ಲ ವ್ಯತ್ಯಾಸಗಳಿದ್ರೆ ಅಥವಾ ಕೈ ಬಿಟ್ಟು ಹೋಗಿದ್ರೆ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಆ ಅವಧಿಯಲ್ಲಿ ನಾವು ಮಾಡ್ತೇವೆ. ಅಂತಿಮವಾಗಿ ನಾವು ಮತದಾರರ ಪಟ್ಟಿಯನ್ನ, ವೋಟರ್ ಲಿಸ್ಟ್ ಅನ್ನ ಪ್ರಕಟಣೆ ಮಾಡ್ತಕ್ಕಂಥದ್ದು ಅಕ್ಟೋಬರ್ 7, 2026 ಅಂತಿಮವಾಗಿ ನಾವು ಪ್ರಕಟಣೆಯನ್ನ ನಾವು ಮಾಡ್ತೇವೆ. ಈಗ ಇದರಲ್ಲಿ ವೋಟರ್ಸ್ ಏನು ನಾವು ಇದನ್ನ ಲಿಸ್ಟ್ ಅನ್ನ ಫೈನಲೈಸ್ ಮಾಡಬೇಕಾದ್ರೆ ಬಹಳಷ್ಟು ಕಾರ್ಯಕ್ರಮಗಳನ್ನ ನಾವು ಮುಂಜಾಗ್ರತೆಯಾಗಿ ತಗೊಂಡಿದ್ದೀವಿ. ಮತ್ತೆ ಮುಂದೂ ಕೂಡ ಆ ಕಾರ್ಯಕ್ರಮಗಳು ಏನೇನ ಬಗ್ಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನಮ್ಮಲ್ಲಿ ನಮ್ಮ ಕ್ಷೇತ್ರಕ್ಕೆ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಕ್ಕೆ 284 ಬೂತ್ಗಳು ಬರ್ತದೆ. ಇದಕ್ಕೆ 30 ಮೇಲ್ವಿಚಾರಕರಿಗೆ ಸೂಕ್ತ ತರಬೇತಿಯನ್ನು ಈಗಾಗಲೇ ನಾವು ನೀಡಿದ್ದೀವಿ. ಗ್ರಾಮೀಣ ಪ್ರದೇಶ ಗ್ರಾಮ ಪಂಚಾಯಿತಿ ಹಾಗೂ ನಗರ ಪ್ರದೇಶಗಳ ಕಚೇರಿಗಳಲ್ಲಿ ಒಟ್ಟು ಸೇರಿ ಅಂದ್ರೆ 42 BLO. ಈಗ ಆಲ್ರೆಡಿ ನಿಮಗೆ ಡೈರೆಕ್ಷನ್ಸ್ ಕೊಟ್ಟಿದೀವಲ್ಲ, ಯಾವ ಡೇಟು 29 ನಂತರ ಯಾವುದೇ ಕಾರಣಕ್ಕೂ ನಾವು ಎನ್ಯುಮರೇಷನ್ ಫಾರಂ ಅನ್ನ ಪಡಿಲಿಕ್ಕೆ ಅವಕಾಶ ಇಲ್ಲ. ಕಟ್ ಆಫ್ ಟೈಮ್ ಇದು ಎಚ್ಚರ ಇರಬೇಕು ನಮ್ಮ ಮತದಾರರಲ್ಲಿ. ಇದ್ರ ಬಗ್ಗೆ ನಾವು ಆಲ್ರೆಡಿ ಈಗ ನಮ್ಮ ತಾಲೂಕ್ ಪಂಚಾಯಿತಿಯಿಂದ ನಮ್ಮ ಜಿಲ್ಲಾ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಸ್ವೀಪ್ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಇದಕ್ಕೆ ಏನು ಜಾಥಾ ಮಾಡುವಂಥದ್ದು, ಅವ್ರ ಜವಾಬ್ದಾರಿಗಳು ಏನು ಅಂತ ಹೇಳುವಂಥದ್ದು, ಯಾವ ರೀತಿ ಸೇರ್ಪಡೆ ಮಾಡಬೇಕು, ಎಲ್ಲೆಲ್ಲಿ ಮತದಾನದ ಏನು ಫೆಸಿಲಿಟೇಷನ್ ಸೆಂಟರ್ ಇದೆ, ಮತ್ತೆ ಬೂತ್ ಲೆವೆಲ್ ಫೆಸಿಲಿಟೇಷನ್ ಸೆಂಟರ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಅವರೆಲ್ಲನೂ ಕೂಡ ಪ್ರಚಾರ ಮಾಡ್ತಾರೆ. ಸೈಕಲ್ ರ್ಯಾಲಿ ಮಾಡ್ತಾರೆ, ನಮ್ಮ ಅಂಗವಿಕಲರ ಒಂದು ಏನು ವೋಟರ್ಸ್ ಇದೆ ಅವರು ರ್ಯಾಲಿ ಮಾಡ್ತಾರೆ, ಮತ್ತೆ ಮಹಿಳಾ ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ರ್ಯಾಲಿ ಮಾಡ್ತಾರೆ, ಮತ್ತೆ ಪಂಚಾಯತಿ ಮೂಲಕ ಮತ್ತೆ ನಮ್ಮ ಟೌನ್ ಮುನ್ಸಿಪಲ್ ಮೂಲಕ ಪಾಂಪ್ಲೆಟ್ಸ್ ಮೂಲಕ ಇದನ್ನ ಮಾಹಿತಿಯನ್ನ ಮನೆ ಮನೆಗೆ ಹಂಚುವಂತ ಕೆಲಸನೂ ಕೂಡ ನಮ್ಮ ಏನು ಸ್ವೀಪ್ ಅದನ್ನ ಎಂಟ್ರಿ ಮಾಡಿಸುವಂತ ಕೆಲಸ ಅದನ್ನ ಮಾಡಬೇಕಾಗ್ತದೆ. ಇದು ಎಲ್ಲ ನೋಡಿ, ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಏನಾದ್ರು ವ್ಯತ್ಯಾಸ ಬಂದ್ರೆ ನೀವೇ ಹೆಲ್ಪ್ ಲೈನ್ ಇದೆ 1950 ವೋಟರ್ ಸಹಾಯವಾಣಿ ಕೇಂದ್ರ ಸಂಖ್ಯೆ 1950 ನೀವು ಫೋನ್ ಮಾಡಿದ್ರೆ ನಾವು ಎಲ್ಲ ಮಾಹಿತಿಗಳು ಕೊಡ್ತಾರೆ. ನಿಮ್ಗೆ ಸಹಾಯ ಬೇಕಾದ್ರೆ ಹೇಳ್ತಾರೆ, ಅಥವಾ ಸಮಸ್ಯೆ ಇದ್ರು ಕೂಡ ಅಲ್ಲಿ ನೀವು ನೋಂದಣಿ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಮತ್ತೆ ಏನು ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಅನ್ನ ನಾವು ಉದಾಹರಣೆ ಅವನೇನಾದ್ರು ಸಹಿ ಹಾಕಿ ಮತದಾರ ಏನಾದ್ರು ಕೊಡದೆ ಹೋದ್ರೆ ನಾವು ಕರಡು ಮತದಾರರ ಪಟ್ಟಿಗೆ ಅವರನ್ನ ಸೇರಿಸೋದಿಲ್ಲ. ಅಥವಾ ಯಾರೋ 3ನೇ ವ್ಯಕ್ತಿಗೆ ಕೊಟ್ಟಿದೆ ಅಂತ ಅಂದ್ರೂ ಕೂಡ ನಾವು ಅದನ್ನ ಒಪ್ಪೋದಿಲ್ಲ. ಏನು ಆಥರೈಸ್ಡ್ ಏನು ಏಜೆಂಟ್ ಇದ್ದಾರೆ ಅವರು ಕಲೆಕ್ಟ್ ಮಾಡ್ಕೋಬೇಕು, ಕಲೆಕ್ಟ್ ಮಾಡಿ ನಮ್ಮ BLOಗೆ ಕೊಟ್ಟು ಸಹಿ ಪಡಿಬೇಕು. ಯಾವ ದಿವಸ ಅದನ್ನ ಯಾರಿಂದ ಕಲೆಕ್ಟ್ ಮಾಡಿದ್ರು, ಯಾರು ಕೊಟ್ರು ಅಂತ ಅವರು ಕೂಡ ಅಕ್ಲಾನ್ಮೆಂಟ್ ಇಟ್ಕೋಬೇಕು. ಮತ್ತೆ ನಾವು ಯಾರಿಗೋ ಕೊಟ್ರು ಏನೋ ಆಯ್ತು ಅನ್ನೋದಕ್ಕೆ, ಯಾಕೆ ಇದೆಲ್ಲ ನಿಗದಿತ ಸಮಯದಲ್ಲಿ ಆ ಏಜೆಂಟ್ ಏನ್ ಮಾಡ್ತಾರೆ, ಯಾರ ಕೈಗೆ ಯಾರು ಫಾರಂ ಕೊಟ್ರೆ ಅವರ ಪರ ಅನ್ನೋದು ಎಲ್ಲೋ ಒಂದು ಮೂಲೆಯಲ್ಲಿ ಆ ಒಂದು ಮನಸ್ಥಿತಿನ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬಟ್ ಅದಿಲ್ಲ, ಅವ್ರು ಕ್ರಿಯೇಟ್ ಮಾಡ್ಕೊಳ್ಳೋದು, ರಾಜಕೀಯ ಪಕ್ಷಗಳು ಕ್ರಿಯೇಟ್ ಮಾಡ್ಕೊಳ್ತಾರೆ ಹೊರತು ನಾವು ಆಸ್ ಎ ರೂಲ್ ಚುನಾವಣಾ ಆಯೋಗದಲ್ಲಿ ಎಲ್ರೂ ಇದರಲ್ಲಿ ಒಂದೇ ಸಮಾನರು. ಆದರೆ ಏನಾದ್ರೂ ಈ ಉದಾಹರಣೆ ನಾನು ಅದನ್ನೇ ಮೊದಲೇ ಹೇಳಿದೀನಿ, ಯಾವ್ದಾರ ವ್ಯಕ್ತಿ ಯಾವ್ದಾರ ರಾಜಕೀಯ ಏಜೆಂಟು ಅಂದ್ರೆ ನಮ್ಮ ಪಾರ್ಟಿಯ ಏಜೆಂಟು ಬಂದು ಆ ಫಾರಂ ಯಾವುದೋ ಒಬ್ಬ ಅವನಿಗೆ ಆಗನೋ ಆಗದಿರೋ ಫಾರಂ ತಗೊಂಡು ಅವ್ನು ಮಡಿಕೊಂಡ್ರ ಅಂದ್ರೆ, ಅವನು ಏನಾರ BLO ಕೊಡ್ಲಿಲ್ಲ ಅಂದ್ರೆ ಅದನ್ನ ನಮಗ್ ಗೊತ್ತಾಗೋದಿಲ್ಲ. BLOಗೆ ಏನ್ ಮಾಡ್ಬೇಕು, ಅಥವಾ ಅವ್ನು ನೇರವಾಗಿ ಅರ್ಜಿ ಕೊಡ್ಬೇಕು.
ಕೂಡ ಅವಕಾಶ ಇದೆ. ಯಾಕಂದ್ರೆ ನಿಮ್ಗೆ ಅರ್ಜಿ ಹಾಕ್ಲಿಕ್ಕೆ ಅದು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇರೋದ್ರಿಂದ ಎಲ್ಲಾ ಸಮಸ್ಯೆಗಳನ್ನ ನಾವು ಈ ಹಂತದಲ್ಲಿ ಸಾಲ್ವ್ ಮಾಡ್ತೀವಿ. ಅಥವಾ ERO ಇರ್ತಾರೆ, ಅವ್ರಿಗೆ ನೇರವಾಗಿ ಕಂಪ್ಲೇಂಟ್ ಮಾಡಬೇಕು. ನಾನು ಇಂಥವ್ರ ಕೈಗೆ ಅರ್ಜಿ ಕೊಟ್ಟಿದ್ದೀನಿ ಎನ್ಯುಮರೇಷನ್ ಫಾರಂ ಅನ್ನ, ಅವರು ನಿಮ್ಗೆ ತಲುಪಿಸಿದಾರಾ ಬೇಕು ಖಾತ್ರಿ ಪಡಿಸ್ಕೋಬಹುದು. ಅವ್ರು ಅರ್ಥ ಆಯ್ತಲ್ಲ, ಯಾವುದೇ ಅವಘಡಕ್ಕೆ ಅವಕಾಶ ಇಲ್ಲ. ಅವ್ರು ನಾವು ಇದೆಲ್ಲವನ್ನ ಕೂಡ ನಾವು ಅವ್ರಿಗೆ ತರಬೇತಿ ಕೊಡುವಂತ ಟೈಮಲ್ಲಿ ಏನ್ ಬೂತ್ ಲೆವೆಲ್ ಏಜೆಂಟ್ಸ್ ಇದ್ದಾರೆ, ಪಕ್ಷಗಳ ಏಜೆಂಟ್ಗಳಿಗೆ ನಾವು ಎಲ್ಲನೂ ಪೂರ್ಣ ಕೊಟ್ಟಿದ್ದೀವಿ. ಅರ್ಥ ಆಯ್ತಲ್ಲ, ಅದರಿಂದ ಅಲ್ಲಿ ವ್ಯತ್ಯಾಸ ಇಲ್ಲ. ಇನ್ ಕೇಸ್ ಹಂಗೂ ಕೂಡ ಆದ್ರೂ ಅವ್ರಿಗೆ ಆಗ್ಲಿಲ್ಲ ಅಂದ್ರೆ 1950 ಏನಿದೆಯಲ್ಲ ಹೆಲ್ಪ್ ಲೈನ್ ಇದೆಯಲ್ಲ 24/7 ಅದು ಹೆಲ್ಪ್ ಲೈನ್ ಫೋನ್ ಮಾಡಿದ್ರೆ ಅದಕ್ಕಿಂತ ಅವ್ರ ಜೊತೆ ಇರ್ತಕ್ಕಂಥ ಸಹಾಯಕರು ಡೀಟೇಲ್ಸ್ ಅನ್ನ ಹೇಳ್ತಾರೆ. ಅಕಸ್ಮಾತ್ ಏನಾರ ಅವ್ರಿಗೆ ಓದಕ್ಕೆ ಬರ್ಲಿಕ್ಕೆ ಬರಲ್ಲ ಅಂತಂದ್ರೆ ಇವ್ರು ನಮ್ಮ ಸಹಾಯಕರು ಇರ್ತಾರಲ್ಲ, BLO ಬರೆಯೋದಿಲ್ಲ, ಅವ್ರ ಸಹಾಯಕರು ಏನು ಮತದಾರ ಹೇಳ್ತಾನೆ ಅದನ್ನ ಡೀಟೇಲ್ ಬರುತ್ತೆ. ನಾವು ತಂದೆ ಹೆಸರು ಅವ್ರ ಡೀಟೇಲ್ಸ್ ಏನು ಫಾರ್ಮೆಟ್ ಅಲ್ಲಿ ನಾವು ಏನ್ ಕೇಳಿದೀವಿ ಅದೆಲ್ಲವನ್ನ ಫಿಲ್ ಮಾಡಿ ಕೊಡ್ತಾರೆ. ಮಾಡಿ ಅದ ನಂತರ ಕ್ಲಿಯರ್ ಆದ್ಮೇಲೆ ಸಹಿ, ಕೊನೆ ಅಂತಿಮವಾಗಿ ಅವನು ಸಹಿ ಹಾಕಿ ಕೊಡ್ಬೇಕು. ಯಾರು ಮತದಾರ ಏನಿದೆಯಲ್ಲ ಅದು ವೋಟರ್ ಪಟ್ಟಿಗೆ ಸೇರ್ಬೇಕಾದ್ರೆ ಅವನು ಓದಕ್ಕೆ ಬರೆಯಕ್ಕೆ ಬರಲ್ಲ ಅಂದ್ರೂ ಕೂಡ ಅಥವಾ ಅವ್ನು ಖಾಲಿ ಇದು ಕೊಟ್ಟರು ಕೂಡ ಸಹಿ ಅಂತಿಮವಾಗಿ ಅವನು ಸಹಿ ಹಾಕಿ ಕೊಟ್ಟಾಗ ಅವ್ನು ಸರ್ಟಿಫೈ ಮಾಡ್ತಾರೆ. ನಮ್ಮ ಯಾರು BLO ಇವ್ರದೇ ಸಹಿ, ಇವ್ರು ಸಹಿ ಹಾಕಿ ಕೊಟ್ಟಿದ್ದಾರೆ ಅಂತ ಹೇಳಿ ಅದು ಎಲ್ಲ ಡೀಟೇಲ್ಸ್ ಅನ್ನ ಅದರಲ್ಲಿ ಎಂಟ್ರಿ ಮಾಡಿ ಕೊಡುವಂಥದ್ದು. ನಮ್ಮನ್ನ ಸಭೆ ಕರೆದು ಅದಕ್ಕೆ ಯಾವ ಬೂತ್ಗೆ ಯಾವ ಏಜೆಂಟ್ ಅನ್ನ ಮಾಡಬೇಕು ಅಂತ ಹೇಳಿ ಅವ್ರ ಮೂಲಕ ಈಗ ಆಲ್ರೆಡಿ ನಮಗೆ ಅಪ್ಡೇಟ್ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾವು ತರಬೇತಿಯನ್ನ ಕೊಟ್ಟಿದ್ದೀವಿ. ಅವ್ರ ಮೂಲಕನೂ ಕೂಡ ಫಾರಂ ಅನ್ನ ಕಲೆಕ್ಟ್ ಮಾಡುವಂತ ಫಾರಂ ಅನ್ನ ನಮ್ಮ ಏನ್ BLO ಕೊಡುವಂಥದ್ದು ಅದೆಲ್ಲ ಬಹಳಷ್ಟು ಡೀಟೇಲ್ಸ್ ಇದೆ. ಎಲ್ಲೇನು ಡೌಟ್ಸ್ ಬಂದ್ರೆ ನಾವು ಅಲ್ಲಲ್ಲೇ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಹೇಗ್ ಮಾಡ್ಬೇಕು ಅದು BLO ಕೊಟ್ಟ. ಉದಾಹರಣೆಗೆ ಜನ ಯಾರಾದ್ರೂ ಒಬ್ಬ ಪಾರ್ಟಿ ಕೊಡ್ತಾನೆ ಯಾವ್ದ ಎನ್ಯುಮರೇಷನ್ ಫಾರಂ, ಅವನು ಯಾವ್ದಾರ ರಾಜಕೀಯ ಪಾರ್ಟಿಯ ವ್ಯಕ್ತಿ ಅವನೇನು ಮನೇಲಿ ಮಾಡಿಕೊಂಡ್ರೆ ಆ ಮತದಾರ ಬಂದು ಏನಾರ ನಮ್ಮ AERO ಅಥವಾ ERO ಈ ತರ ನಮಗೆ ಫಾರಂ ಅವ್ರ ಕೈ ಕೊಟ್ಟಿದೀವಿ ನಿಮ್ಗೆ ತಲುಪಿಸಿಲ್ಲ ಅಂತ ನಮ್ಗೆ ಕಂಪ್ಲೇಂಟ್ ಕೊಟ್ರೆ ನಾವು ಅದನ್ನ ಸರಿಪಡಿಸ್ತೀವಿ. ಅದನ್ನ ಮತ್ತೆ ಅವ್ರಿಗೆ ನೋಟಿಸ್ ಜಾರಿ ಮಾಡ್ತೀವಿ. ಸಂಬಂಧಪಟ್ಟ ಯಾರು ಆಥರೈಸ್ಡ್ ಪರ್ಸನ್ ಅವನು ಪಾರ್ಟಿಯ ಏನು ರಾಷ್ಟ್ರೀಯ ಅಥವಾ ನಮ್ಮ ರಾಜ್ಯ ಪಾರ್ಟಿಯ ಒಬ್ಬ ಏನಿದೆ ಪಕ್ಷದ ಏಜೆಂಟ್ ಇದ್ರಲ್ಲ ಅವರು ಕೂಡ ಜವಾಬ್ದಾರಸ್ಥರು. ಅವ್ರಿಗೂ ಕೂಡ ನಾವು ಎಲ್ಲ ಪೂರ್ಣ ಡೀಟೇಲ್ ಅನ್ನ ಕೊಟ್ಟಿದ್ವಿ. ಯಾರು ತಗೊಂಡಂತ ಫಾರಂ ಅನ್ನ ತಾಲೂಕಿನ ಮಟ್ಟದಲ್ಲಿ ನಮ್ಮ EO ಸರ್ವೇಶ್ವರು ಇದೆಲ್ಲರೂ ಮಾಡ್ತಾರೆ. ಇದನ್ನು ಕೂಡ ನೀವು ಮಾಹಿತಿಯನ್ನ ಪ್ರಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಇದರಲ್ಲಿ ತಗೋಬಹುವಂತ ಅವಕಾಶಗಳಿದೆ. ಇದರಲ್ಲಿ ಇನ್ನೇನು ಏನ್ ಹೇಳ್ತೀವಿ, ಪತ್ರಿಕೆಯಲ್ಲಿ ಈಗ ಆಲ್ರೆಡಿ ಎಲ್ಲ ಪ್ರಕಟ ಆಗದೆ 1ನೇ ಅಕ್ಟೋಬರ್ 2026 ಅಂತ ಹೇಳ್ತೀವಿ. ಅಂದ್ರೆ 18 ವರ್ಷ ಅಲ್ಲಿ ತುಂಬಿರ್ಬೇಕು ಈ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗ್ಬೇಕಾದ್ರೆ. ಎನ್ಯುಮರೇಷನ್ ಫಾರಂ ಅವ್ರಿಗೆ ಸಿಗಬೇಕಾದ್ರೆ ಅಕ್ಟೋಬರ್ 1ಕ್ಕೆ ಅವ್ರಿಗೆ 18 ವರ್ಷ ಫಿಲ್ ಆಗಿರ್ಬೇಕು. ಅಂಥವ್ರಿಗೆ ಮಾತ್ರ ಅವಕಾಶ ಇದೆ. ಅದರಲ್ಲಿ ತಮಗೆಲ್ಲ ಗೊತ್ತಿದೆ 1/1/2025 ವೋಟರ್ ಲಿಸ್ಟ್ ಮೇಲೆ ನಾವು ಎನ್ಯುಮರೇಷನ್ ಫಾರಂ ಅನ್ನ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ಇದಕ್ಕೆ ಇನ್ನೂ ಡೀಟೇಲ್ ಆಗಿ ಬಹಳಷ್ಟು ಇದೆ. 2002ರಲ್ಲಿ ಈಗಾಗಲೇ ತಮಗೆ ಗೊತ್ತಿದೆ 2002ರಲ್ಲಿ ಪರಿಷ್ಕರಣೆ ಆದಂಥದ್ದು. 2026ಕ್ಕೆ 24 ವರ್ಷದ ನಂತರ ನಾವು ಮಾಡ್ತಾ ಇದೀವಿ. 2002ರಲ್ಲಿ ಏನು ಮತದಾರ ಪಟ್ಟಿ ಇತ್ತು ಮತ್ತೆ 2025ರ ಮತದಾರ ಪಟ್ಟಿಯಲ್ಲಿ ಏನು ವ್ಯತ್ಯಾಸಗಳಿದೆ ಅದನ್ನೆಲ್ಲರೂ ಕೂಡ ಈ ಹಂತದಲ್ಲಿ ನಾವು ಸರಿ ಮಾಡುವಂಥದ್ದು. ಅಂದ್ರೆ ಅವರು ಯಾವುದೇ ಒಂದು ಪಾರ್ಟಿ ಪಕ್ಷಕ್ಕೆ ಸೇರಿದಂಥವ್ರು ಅಲ್ಲ, ನ್ಯೂಟ್ರಲ್ ಆಗಿರ್ತಕ್ಕಂಥ ನಾವು ನಮ್ಮ ERO ಮತ್ತೆ AERO ಅವ್ರನ್ನ ನೇಮಕ ಮಾಡಿರ್ತಾರೆ. ಅಂಥವ್ರು ಕೂಡ ನಮ್ಮಲ್ಲಿ ಏನು 284 ಬೂತ್ ಇದೆ ನಮ್ಮ ಕ್ಷೇತ್ರಕ್ಕೆ, ಆ ಎಲ್ಲ ಸೆಂಟರ್ಸ್ ಅಲ್ಲಿ ಅವರು ಸಹಾಯಕರು ಕೆಲಸ ಮಾಡ್ತಾರೆ. ಇವ್ರು ನಮ್ಮ BLOs ಜೊತೆಗೆ ಏನು 30ನೇ ತಾರೀಕಿನ ನಾಳೆಯಿಂದಲೇ ನಾವು ಎನ್ಯುಮರೇಷನ್ ಫಾರಂ ಗಣತಿ ನಮೂನೆ ಇದೆಯಲ್ಲ, ಈಗ ಆಲ್ರೆಡಿ ನಮಗೆ ಗಣತಿ ನಮೂನೆಗಳು ಈಗಾಗಲೇ ತಲುಪಿದೆ. ಅದನ್ನ ನಾವು ಯಾರ್ಯಾರಿಗೆ ಅಂತ ಈಗ ಆಲ್ರೆಡಿ BLOಗೆ ತರಬೇತಿ ಕೊಟ್ಟು ಯಾವ ರೀತಿ ಹಂಚಬೇಕು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಅನ್ನ ನಾವು ಈಗಾಗಲೇ ಹೇಳಿದೀವಿ. ಅದನ್ನ ನಾಳೆಯಿಂದ ಮನೆಗೆ ಅದನ್ನ ಭೇಟಿ ಮಾಡಿ ನಮ್ಮ BLOs ಕೊಡ್ತಾರೆ. ಉದಾಹರಣೆಗೆ ಒಂದು ಊರಿನಲ್ಲಿ ಯಾವ್ದಾದ್ರು ಒಂದು ಊರಿನಲ್ಲಿ ನಾವು ತಗೊಂಡಾಗ ಯಾರ ಮನೆಗೆ ಭೇಟಿ ಮಾಡ್ತಾರೆ ಅವರ ಒಂದು ವಾರ್ಡ್ ನಲ್ಲಿ ನಮ್ಮ BLO ಹೋದಾಗ ಅಲ್ಲಿ ಮನೆ ಏನಾರ ಓಪನ್ ಇದ್ದು ಅವ್ರು ಇದ್ರೆ ಅವ್ರಿಗೆ 2 ಫಾರಂ ಅನ್ನ ಕೊಡುವಂತ ಕೂಡ ಅಡಿಷನಲ್ ಮಾಡ್ಕೊಂಡಿದೀವಿ. BO ಕೂಡ ಇದರಲ್ಲಿ ಇರ್ತಾರೆ. ಇದೆಲ್ಲನೂ ಕೂಡ ನಿಮಗೆ ಸಹಕಾರ ಕೊಟ್ಕೊಂಡು ಮಾಹಿತಿ ಹೇಳ್ತಾ ಹೋಗ್ತಾರೆ.
ಇಲ್ಲಿ ಏನ್ ಮಾಡಿದ್ವಿ, ಈಗ ಕಾಂಗ್ರೆಸ್, ಬಿಜೆಪಿ ಮತ್ತೆ JDS ಪಕ್ಷಗಳಿಂದ ನಾವು ಈಗಾಗಲೇ BLA2 ಬೂತ್ ಲೆವೆಲ್ ಏಜೆಂಟ್ ಅನ್ನ ಈಗಾಗಲೇ ನಾವೆಲ್ಲ ರಾಜಕೀಯ ಪಕ್ಷಗಳ ಮುಖಂಡರನ್ನ ಸಭೆ ಕರೆದು ಅದಕ್ಕೆ ಯಾವ ಬೂತ್ಗೆ ಯಾವ ಏಜೆಂಟ್ ಅನ್ನ ಮಾಡಬೇಕು ಅಂತ ಹೇಳಿ ಅವ್ರ ಮೂಲಕ ಈಗ ಆಲ್ರೆಡಿ ನಮಗೆ ಅಪ್ಡೇಟ್ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ. ಅವ್ರ ಮೂಲಕನೂ ಕೂಡ ಫಾರಮ್ ಅನ್ನ ಕಲೆಕ್ಟ್ ಮಾಡುವಂತ ಫಾರಮ್ ಅನ್ನ ನಮ್ಮ ಏನು BLO ಕೊಡುವಂಥದ್ದು ಅದೆಲ್ಲ ಬಹಳಷ್ಟು ಡೀಟೇಲ್ಸ್ ಇದೆ. ಏನೇನು ಡೌಟ್ಸ್ ಬಂದರೆ ನಾವು ಅಲ್ಲೇ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಹೇಗೆ ಮಾಡಬೇಕು ಅದು BLO ಕೊಟ್ಟ ಉದಾಹರಣೆಗೆ ಜನ ಯಾರಾದರೂ ಒಬ್ಬ ಪಾರ್ಟಿ ಕೊಡ್ತಾನೆ, ಯಾವ್ದಾರ ಎನ್ಯುಮರೇಷನ್ ಫಾರಮ್ ಅವನು ಯಾವ್ದಾರ ರಾಜಕೀಯ ಪಾರ್ಟಿಯ ವ್ಯಕ್ತಿ ಅವ್ರೇನು ಮನೆ ಮಾಡಿಕೊಂಡ್ರೆ ಆ ಮತದಾರ ಬಂದು ಏನಾದ್ರು ನಮ್ಮ AERO ಅಥವಾ ERO ಈ ಥರ ನಮಗೆ ಫಾರಮ್ ಅವ್ರ ಕೈ ಕೊಟ್ಟಿದ್ದೀವಿ ನಿಮಗೆ ತಲುಪಿಸಿಲ್ಲ ಅಂತ ನಮ್ಗೆ ಕಂಪ್ಲೇಂಟ್ ಕೊಟ್ಟರೆ ನಾವು ಅದನ್ನು ಸರಿಪಡಿಸ್ತೀವಿ. ಅದನ್ನು ಮತ್ತೆ ಅವ್ರು ನೋಟಿಸ್ ಜಾರಿ ಮಾಡ್ತೀವಿ. ಸಂಬಂಧಪಟ್ಟ ಯಾರು ಆಥರೈಸ್ಡ್ ಪರ್ಸನ್ ಅವರು ಪಾರ್ಟಿಯ ಏನು ರಾಷ್ಟ್ರೀಯ ಅಥವಾ ನಮ್ಮ ರಾಜ್ಯ ಪಾರ್ಟಿಯ ಒಬ್ಬ ಏನಿದೆ ಪಕ್ಷದ ಏಜೆಂಟ್ ಇದ್ರಲ್ಲ ಅವರು ಕೂಡ ಜವಾಬ್ದಾರಸ್ಥರು. ಅವ್ರಿಗೂ ಕೂಡ ನಾವು ಎಲ್ಲ ಪೂರ್ಣ ಡೀಟೇಲನ್ನು ಕೊಟ್ಟಿದ್ವಿ. ಯಾರು ತಗೊಂಡಂಥ ಫಾರಮನ್ನು ಸಂಬಂಧಪಟ್ಟವರು ನಮ್ಮ BLOಗೆ ಕೊಟ್ಟು ಅದನ್ನು ಎಂಟ್ರಿ ಮಾಡಿಸುವಂಥ ಕೆಲಸ ಅದನ್ನು ಮಾಡಬೇಕಾಗ್ತದೆ. ಇದೆಲ್ಲ ನೋಡಿ, ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಏನಾದರೂ ವ್ಯತ್ಯಾಸ ಅಂದರೆ ನೀವೇ ಹೆಲ್ಪ್ ಲೈನ್ ಇದೆ 1950 ವೋಟರ್ ಸಹಾಯವಾಣಿ ಕೇಂದ್ರ ಸಂಖ್ಯೆ 1950 ನೀವು ಫೋನ್ ಮಾಡಿದ್ರೆ ನಾವು ಎಲ್ಲ ಮಾಹಿತಿಗಳು ಕೊಡ್ತಾರೆ. ನಿಮ್ಗೆ ಸಹಾಯ ಬೇಕಾದ್ರೆ ಹೇಳ್ತಾರೆ. ಅಥವಾ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ನೀವು ನೋಂದಣಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತೆ ಏನು ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಅನ್ನ ನಾವು ಉದಾಹರಣೆ ಅವನು ಏನಾದರೂ ಸಹಿ ಹಾಕಿ ಮತದಾರ ಏನಾದ್ರು ಕೊಡದೆ ಹೋದ್ರೆ ನಾವು ಕರಡು ಮತದಾರರ ಪಟ್ಟಿಗೆ ಅವರನ್ನು ಸೇರಿಸೋದಿಲ್ಲ. ಅಥವಾ ಯಾರೋ ಮೂರನೇ ವ್ಯಕ್ತಿಗೆ ಕೊಟ್ಟಿದೆ ಅಂತ ಅಂದ್ರೂ ಕೂಡ ನಾವು ಅದನ್ನು ಒಪ್ಪೋದಿಲ್ಲ. ಯಾರು ಆಥರೈಸ್ಡ್ ಏನು ಏಜೆಂಟ್ ಇದ್ದಾರೆ ಅವರು ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಮಾಡಿ ನಮ್ಮ BLOಗೆ ಕೊಟ್ಟು ಸಹಿ ಪಡಿಬೇಕು. ಯಾವ ದಿವಸ ಅದನ್ನ ಯಾರಿಂದ ಕಲೆಕ್ಟ್ ಮಾಡಿದ್ರು, ಯಾರು ಕೊಟ್ಟರು ಅಂತ ಅವರು ಕೂಡ ಅಕಾಡೆಮಿಕ್ ಇಟ್ಕೋಬೇಕು. ಮತ್ತೆ ನಾವು ಯಾರೋ ಕೊಟ್ಟರು ಏನೋ ಆಯಿತು ಅನ್ನೋದಕ್ಕೆ, ಯಾಕೆ ಇದೆಲ್ಲ ನಿಗದಿತ ಸಮಯದಲ್ಲಿ ಆಗುವಂಥ ಕೆಲಸ ಇದೆ. ನಾವು ಏನು ಈಗ ಆಲ್ರೆಡಿ ನಿಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಲ್ಲ, ಯಾವ ಡೇಟು 29 ನಂತರ ಯಾವುದೇ ಕಾರಣಕ್ಕೂ ನಾವು ಎನ್ಯುಮರೇಷನ್ ಫಾರಮ್ ಅನ್ನು ಪಡೀಲಿಕ್ಕೆ ಅವಕಾಶ ಇಲ್ಲ. ಕಟ್ ಆಫ್ ಟೈಮ್ ಇದು ಎಚ್ಚರ ಇರಬೇಕು ನಮ್ಮ ಮತದಾರರಲ್ಲಿ. ಇದ್ರ ಬಗ್ಗೆ ನಾವು ಆಲ್ರೆಡಿ ಈಗ ನಮ್ಮ ತಾಲೂಕ್ ಪಂಚಾಯತಿಯಿಂದ ನಮ್ಮ ಜಿಲ್ಲಾ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಸ್ವೀಪ್ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಇದಕ್ಕೆ ಏನು ಜಾಥಾ ಮಾಡುವಂಥದ್ದು, ಅವ್ರ ಜವಾಬ್ದಾರಿಗಳು ಏನು ಅಂತ ಹೇಳುವಂಥದ್ದು, ಯಾವ ರೀತಿ ಸೇರ್ಪಡೆ ಮಾಡಬೇಕು, ಎಲ್ಲೆಲ್ಲಿ ಮತದಾರರ ಏನು ಫೆಸಿಲಿಟೇಷನ್ ಸೆಂಟರ್ ಇದೆ, ಮತ್ತೆ ಬೂತ್ ಲೆವೆಲ್ ಫೆಸಿಲಿಟೇಷನ್ ಸೆಂಟರ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಅವರೆಲ್ಲರೂ ಕೂಡ ಪ್ರಚಾರ ಮಾಡ್ತಾರೆ. ಸೈಕಲ್ ರ್ಯಾಲಿ ಮಾಡ್ತಾರೆ. ನಮ್ಮ ಅಂಗವಿಕಲರ ಒಂದು ಏನು ವೋಟರ್ಸ್ ಇದೆ ಅವರು ರ್ಯಾಲಿ ಮಾಡ್ತಾರೆ. ಮತ್ತೆ ಮಹಿಳಾ ಸ್ತ್ರೀಶಕ್ತಿ ಸಂಘದ ಸದಸ್ಯರ ರ್ಯಾಲಿ ಮಾಡ್ತಾರೆ. ಮತ್ತೆ ಪಂಚಾಯತಿ ಮೂಲಕ ಮತ್ತೆ ನಮ್ಮ ಟೌನ್ ಮುನ್ಸಿಪಲ್ ಮೂಲಕ ಪಾಂಪ್ಲೆಟ್ಸ್ ಮೂಲಕ ಇದರ ಮಾಹಿತಿಯನ್ನ ಮನೆ ಮನೆಗೆ ಹಂಚುವಂಥ ಕೆಲಸನೂ ಕೂಡ ನಮ್ಮ ಏನು ಸ್ವೀಪ್ ಕಮಿಟಿ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಿನ ಮಟ್ಟದಲ್ಲಿ ನಮ್ಮ EO ಸರ್ವೇಶ್ವರು ಇದೆಲ್ಲರೂ ಮಾಡ್ತಾರೆ. ಇದನ್ನು ಕೂಡ ನಿಮ್ಮ ಮಾಹಿತಿಯನ್ನ ಪ್ರಚಾರ ಸಂಬಂಧಪಟ್ಟಂಗೆ ನೀವು ಇದರಲ್ಲಿ ತಗೋಬಹುವಂಥ ಅವಕಾಶಗಳಿದೆ. ಇದರಲ್ಲಿ ಇನ್ನೇನು ಮಾಹಿತಿಯನ್ನು ಮತದಾರ ನೋಂದಣಾ ಅಧಿಕಾರಿ ಡೆಪ್ಯೂಟಿ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಕೋಲಾರ. ಸರ್ ಹೆಸರು ಸರ್ವೇಶ ತಾಲೂಕ್ ಪಂಚಾಯತಿ ನಾನು AERO ಶ್ರೀನಿವಾಸಪುರ, ತಹಸೀಲ್ದಾರ್ ಶ್ರೀನಿವಾಸಪುರ, ಸುಧೀಂದ್ರ ಜಿ. ಸರ್ ತಮ್ಮ ಹೆಸರು? ನನ್ನ ಹೆಸರು ರಮೇಶ್, TK ರಮೇಶ್. ಓಕೆ, ಏನು ಭಾರತ ಚುನಾವಣಾ ಆಯೋಗದ ನಿರ್ದೇಶಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ SIR 2026 ಕಾರ್ಯಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಇದು ಏನಕ್ಕೆ ಅಂದರೆ ಶುದ್ಧ, ನಿಖರ ಹಾಗೂ ಸಮಗ್ರ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಅನುಷ್ಠಾನಗೊಳ್ತಾ ಇದೆ. ಅದೇ ರೀತಿ ನಮ್ಮ 144 ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ನಮ್ಮ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,19,027 ಮತದಾರರಿದ್ದಾರೆ.
ಇದನ್ನು ನಾವು ಪರಿಶೀಲನೆ ಮತ್ತು ಮ್ಯಾಪಿಂಗನ್ನು ಯಶಸ್ವಿಯಾಗಿ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಒಟ್ಟು ಮ್ಯಾಪಿಂಗ್ ಪೂರ್ಣಗೊಂಡ ಮತದಾರರು ಅಂದರೆ 2,07,035. ಒಟ್ಟು ಮ್ಯಾಪಿಂಗ್ ಪರ್ಸೆಂಟೇಜ್ ಅಂದರೆ 94.52% ನಾವು ಈಗ ಟೋಟಲ್ ವೋಟರ್ಸಲ್ಲಿ ನಾವು ಮಾಡಿದ್ದೇವೆ. ಇದು ಕೂಡ ನಮ್ಮ ಶ್ರೀನಿವಾಸಪುರ ರಾಜ್ಯದಲ್ಲಿ ಯಶಸ್ವಿಯಾಗಿ ಮ್ಯಾಪಿಂಗ್ ಮಾಡತಕ್ಕಂಥ ಕ್ಷೇತ್ರದಲ್ಲಿ ಏನಿದೆ ರಾಜ್ಯದಲ್ಲಿ, ಅದರಲ್ಲೂ ಕೂಡ ನಮ್ಮದು ಕೂಡ ಒಂದು ಅತ್ಯುತ್ತಮ ಪ್ರಗತಿ ಸಾಧಿಸಿದಂಥ ಒಂದು ತಾಲೂಕಾಗಿದೆ, ಕ್ಷೇತ್ರ ಆಗಿದೆ. ಇದು ನಮ್ಮ ಕಾರ್ಯಕ್ರಮಗಳ ಪಟ್ಟಿ ಏನೇನು ಅಂದರೆ, ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಸಿದ್ಧತೆ ತರಬೇತಿ ಮುದ್ರಣವನ್ನು ಈಗ ಸಂಬಂಧಪಟ್ಟದ್ದು ಏನು ನಮ್ಮ ಪ್ರಿಂಟಿಂಗು ವಗೇರೆ ಎಲ್ಲನ ಜೂನ್ 20, 2026 ಅಂದರೆ ಇವತ್ತಿನವರೆಗೆ, ಜೂನ್ 20ರಿಂದ ಸ್ಟಿಲ್ ಡೇಟ್ವರೆಗೆ ಏನು ಪ್ರಿಂಟಿಂಗು ಮತ್ತು ಇತರ ಎಲ್ಲ ಆಕ್ಟಿವಿಟೀಸ್ ನಾವು ಮಾಡಿದ್ದೇವೆ. ನಾಳೆಯಿಂದ BLOಗಳು ಮನೆ ಮನೆ ಭೇಟಿ ಮಾಡ್ತಾರೆ. ಅಪ್ ಟು ಇಲ್ಲಿಗೆ ಜುಲೈ 29ವರೆಗೆ ಮನೆ ಮನೆ ಭೇಟಿ ಮಾಡುವಂಥ ಒಂದು ವ್ಯವಸ್ಥೆ. ಈ ನಮ್ದು ಏನಿದೆ ಮತಗಟ್ಟಿನ ಪುನರ್ವಿಂಗಡಣೆ, ಇದನ್ನು ಜುಲೈ 29ರಲ್ಲಿ ನಾವು ಮಾಡ್ತೇವೆ. ರ್ಯಾಷನೈಸೇಷನ್ ಏನಿದೆಯಲ್ಲ PS ಅದನ್ನು ನಾವು ಜುಲೈ 29ರಲ್ಲಿ ನಾವು ಮಾಡ್ತೇವೆ. ಡ್ರಾಫ್ಟು ಮತದಾರರ ಪಟ್ಟಿ ಪ್ರಕಟಣೆಯನ್ನು ನಾವು 5 ಆಗಸ್ಟ್ 2026ರಂದು ನಾವು ಪ್ರಕಟ ಮಾಡ್ತೇವೆ. ಇದಕ್ಕೇನಾದರೂ ಒಂದು ಏನು ಡ್ರಾಫ್ಟ್ ಮೇಲೆ ಕರಡು ಮತದಾರರ ಪಟ್ಟಿಯ ಮೇಲೆ ಆಕ್ಷೇಪಣೆ ಮತ್ತು ಹಕ್ಕನ್ನು ಚಲಾಯಿಸುವಂಥವರು ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಅವರು ಅಪ್ಲೈ ಮಾಡ್ಕೋಬೋದು, ಆಕ್ಷೇಪಣೆ ಸಲ್ಲಿಸ್ಬೋದು, ಹಕ್ಕನ್ನು ಚಲಾಯಿಸ್ಬೋದು. ಏನು ಈಗ ಆಕ್ಷೇಪಣೆ ಮತ್ತು ಹಕ್ಕನ್ನು ಮಂಡಿಸಿದಂಥ ಏನು ನಮ್ಮ ಮತದಾರರಿಗೆ ನೋಟಿಸು ಮತ್ತು ಹಕ್ಕು ಮತ್ತು ಆಕ್ಷೇಪಣೆ ವಿಲೇವಾರಿ ಅವಧಿ, ಇದನ್ನು ನಾವು ಅರ್ಜಿಯನ್ನು ವಿಲೇವಾರಿ ಮಾಡಬೇಕಾಗ್ತದೆ. ಅದನ್ನು ನಮ್ಮ ಹಂತದಲ್ಲಿ ನಾವು ಅದನ್ನು ವಿಲೇವಾರಿ ಮಾಡ್ತೇವೆ. ಆಗಸ್ಟ್ 15ರಿಂದ ಅಕ್ಟೋಬರ್ 3ರವರೆಗೆ ಆಕ್ಷೇಪಣೆಗಳಿಗೆ ವಿಲೇವಾರಿಯ ಒಂದು ಅವಧಿ ಇರ್ತದೆ. ಅದನ್ನು ಯಾವುದು ರಿಲೇಬಲ್ ಇರ್ತದೆ, ಹಕ್ಕನ್ನು ಅವ್ರಿಗೆಲ್ಲ ವ್ಯತ್ಯಾಸಗಳಿದ್ರೆ ಅಥವಾ ಕೈ ಬಿಟ್ಟು ಹೋಗಿದ್ರೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಅವಾಗ ನಾವು ಮಾಡ್ತೇವೆ. ಅಂತಿಮವಾಗಿ ನಾವು ಮತದಾರರ ಪಟ್ಟಿಯನ್ನು, ವೋಟರ್ ಲಿಸ್ಟನ್ನು ಪ್ರಕಟಣೆ ಮಾಡ್ತಕ್ಕಂಥದ್ದು ಅಕ್ಟೋಬರ್ 7, 2026ರಂದು ಅಂತಿಮವಾಗಿ ನಾವು ಪ್ರಕಟಣೆಯನ್ನು ನಾವು ಮಾಡ್ತೇವೆ.